ಟ್ರೆಂಡ್ ಬಿಗ್ ಬಾಸ್ ಅಂದ್ರೆ ಟ್ರೆಂಡ್. ವಿಕ್ಕಿ ಬಿಗ್ ಬಾಸ್ ಅಂದ್ರೆ ಆಗ್ತೀನಿ ವೈಲೆಂಟ್. ಆಮೇಲೆ ಬಿಗ್ ಬಾಸ್ ಇಂದ ಆಚೆ ಬರುವಾಗ ತಗೊಂಡ್ಬರ್ತೀನಿ ಟೈಟಲ್ ಅವಾರ್ಡ್. ಡುಂಪಾ 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 ಪಪ್ಪ. ಹಾಯ್ ಅಣ್ಣಂದಿರ, ಈ ವಿಡಿಯೋ ಮಾತ್ರ ಮಹಿಳೆಯರಿಗೆ ಮಾತ್ರ. ಗಮನ ಇಟ್ಟು ಕೇಳ್ಕೊಳ್ಳಿ. ಅಡ್ಗೆ ಮಾಡುವ ವಿಧಾನವನ್ನು: ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಾಕಿ, ಎಣ್ಣೆನ ಉಯ್ದಾಕಿ, ಕರಿಬೇವು ತರ್ದಾಕಿ, ಅವರೆಕಾಳು ಹುರ್ದಾಕಿ, ಬದನೆಕಾಯಿ ಮಡ್ದಾಕಿ, ಬೆಳ್ಳುಳ್ಳಿ ಗುದ್ದಾಕಿ, ಈರುಳ್ಳಿ ಕುಯ್ದಾಕಿ, ಸಾಂಬಾರ್ ಪುಡಿ ಉದುರಿಸಾಕಿ, ಹುಣಸೆ ಹಣ್ಣ ಉಯ್ದಾಕಿ, ಕುಕ್ಕರ್ ಮುಚ್ಚಾಕಿ, ಆಮೇಲೆ ತಿಂದಾಕಿ. ನನ್ನ ದೊಡ್ಡ ಕನಸು. ಮತ್ತೆ ಶುರು ಆಯ್ತು. ಕಲರ್ಸ್ ಕನ್ನಡ ಅವರೇ ಪ್ಲೀಸ್ ಕರ್ಕೊಳ್ಳಿ. ಬೀಜ ಗೀಜ ಹೊಡ್ಕೊಂಡು ಸದ್ಗಿಟ್ಟವನು ಪಾಪ. ಕೇಳ್ಕೊಂತೀನಿ, ನಾನ್ ಬಿಗ್ ಬಾಸ್ ಹೋಗ್ಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕಾಗಿದೆ. ಕಮೆಂಟ್ ಹಾಕಿದೀನಿ ಕಣೋ ಮಂಜ. ಕಲರ್ಸ್ ಕನ್ನಡ ಮತ್ತೆ ಕಿಚ ಸುದೀಪ್ ಅಣ್ಣಗೆ ಟ್ಯಾಗ್ ಮಾಡಿ ನಿಜ ಹಾಕಿದೀನಿ. ನೀನು ಹೋಗ್ತೀಯ ಕಣೋ ಮಂಜ, ನೀನು ಹೋಗು. ಅಮ್ಮಕ್ಕೂ ಎಲ್ಲಾರ್ದು ಹೋಗಲ್ಲಿ. ಇಲ್ಲ ಅಂದ್ರೆ ನಾನ್ ಬಿಗ್ ಬಾಸ್ ಹೋಗಲ್ಲ. ನನ್ ಕೈಯಲ್ಲಿ ಆಗ್ತಿಲ್ಲ ಈ ಬ್ಯಾಕ್ ಗ್ರೌಂಡ್ ಸೌಂಡ್ ಕೇಳಕ್ಕೆ. ಪ್ಲೀಸ್ ಬಿಗ್ ಬಾಸ್ ಕರ್ಕೊಳ್ಳಿ. ಆ ಬ್ಯಾಕ್ ಗ್ರೌಂಡ್ ಸೌಂಡ್. ಇಷ್ಟು ದಿನ ನಾನು ಮಾಡಿದ ವಿಡಿಯೋ ಬೇರೆ. ಇನ್ನು ಮೇಲೆ ನಮ್ಮ ಕರ್ನಾಟಕ ಜನತೆ ಅದ್ರ ಕೈ ಮುಗ್ದಿ ಕಳ್ಕೊಂತೀನಿ. ನಿಮ್ಮ ಒಂದು ದಿವಸ ಮಾಡಿದ್ದು ವಿಡಿಯೋ ಬೇರೆ, ಇನ್ಮೇಲೆ ಹಿಂಗ್ ಮಾಡಿದ್ರೆ ಎಲ್ಲಿ ಕರ್ಕೊಂತಾನೆ, ಮೆಟ್ಟಲ್ಲಿ ಹೊಡೆದು ಕಳಿಸ್ತಾರೆ. ಏನಾದ್ರೂ ಎಕ್ಸ್ಪ್ರೆಸ್ ಮಾಡ್ಬೇಕು ಇನ್ಮೇಲೆ ಏನ್ ಮಾಡ್ತೀಯಾ ಅಂತ. ಇದ್ರಕ್ಕಿಂತ ಮುಂಚೆ ಮಾಡಿದ್ ಬೇರೆ, ಇನ್ಮೇಲೆ ಅಲ್ಲಿಗೆ ಸ್ಟಾಪ್, ಬೇರೆ ಟಾಪಿಕ್. ನೀನ್ ಹಿಂಗ್ ಮಾಡಿದ್ರೆ ಬಿಗ್ ಬಾಸ್ ಹೋದಂಗೆ, ನಾವು ನೋಡ್ದಂಗೆ, ನೀನ್ ನಂಬ್ಕಂಗೆ. ದಯವಿಟ್ಟು ನಾನು ಬಿಗ್ ಬಾಸ್ ಹೋಗ್ಬೇಕು. ಬಿಗ್ ಬಾಸ್ ನೀವು ಕರ್ಕೊಳ್ಳಿ ಅವನಿಗೆ ಪ್ಲೀಸ್. ಕರ್ಕೊಂಡಿಲ್ಲ ಅಂದ್ರೆ ಪಿಶಾಬು ಫಾಲಿಡಲ್ ಕುಡ್ದು ಗೊಟಕಾಗ್ಬಿಡ್ತಾನೆ. ಮೊನ್ನೆ ಪೆಟ್ರೋಲ್ ಕುಡ್ದಿದ್ದ ಗೊತ್ತು ತಾನೇ ನಿಮ್ಗೂ. ಇವಾಗ ನಿಜ ಫಾಲಿಡಲ್ ಕುಡ್ದು ಗೊಟಕಾಗ್ಬಿಟ್ರೆ ಆಮೇಲೆ ನಿಮ್ಮ ಮೇಲೆ ಬರುತ್ತೆ. ಬಿಗ್ ಬಾಸ್ ಕ್ಯಾನ್ಸಲ್ ಆಗಿದೆ ಆಗ್ಬಿಡುತ್ತೆ. ಪ್ಲೀಸ್ ಕರ್ಕೊಳ್ಳಿ. ಅವನು ಯಾರ್ದು ಅಲ್ಲ, ಅಮ್ಮಕ್ ಬೇಕಂತೆ. ಅಮ್ಮಕು ಡುಮ್ಕು ಮಾಡ್ಬೇಕಂತೆ. ಅವ್ನು ಅಮ್ಮಕ್ಲಿ ಕರ್ಕೊಳ್ಳಿ ಪ್ಲೀಸ್. ಒಂದು ವಾರ ಆದ್ಮೇಲೆ ಒತ್ತು ಕಳಿಸಿ ಬೇಕಾದ್ರೆ, ಬಟ್ ಕರ್ಕೊಳ್ಳಿ ಪ್ಲೀಸ್. ಒಂದೆರಡು ದಿವಸ ಕರ್ಕೊಳ್ಳಿ ಪ್ಲೀಸ್. ರಚನಾ. ನಿಮ್ದು? ವಂದನ. ಐಶ್ವರ್ಯ. ಬಿಗ್ ಬಾಸ್ 13 ಸೀಸನ್ ಕನ್ನಡ. ಸೊ ಸೂನ್ ಅದು ಸ್ಟಾರ್ಟ್ ಆಗೋಕೆ ಹೋಗ್ತಿದೆ. ಸಮಥಿಂಗ್ ಸ್ಪೆಷಲ್ ಅಂತ ಹೇಳಿದ್ದಾರೆ. ನಿಮ್ಗೆ ಏನಾದ್ರು ಗೆಸ್ ಇದೆಯಾ ಏನ್ ಸ್ಪೆಷಲ್ ಇರ್ಬೋದು ಅಂತ? ಗೊತ್ತಿಲ್ಲ. ಓಕೆ, ಈ ಸೀಸನ್ಗೆ ಯಾರು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಏನಾದ್ರು ಹೇಳಿ. ಸ್ಟೂಡೆಂಟ್ ಬಂದ್ರೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಸ್ಟೂಡೆಂಟ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಎನಿ ರೀಸನ್? ಲೈಕ್ ಫುಲ್ ಎಂಟರ್ಟೈನ್ಮೆಂಟ್ ಆ ತರ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ. ಗೇಮ್. ಓಕೆ, ಅದ್ರ ಜೊತೆಗೆ ನಿಮ್ ಟೀಚರ್ಸ್ ಹಾಕ್ಬಿಟ್ರೆ ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಈ ಕಡೆ ಬನ್ನಿ. ಲೆಕ್ಚರರ್ಸ್ ಅಂತೂ ಬೇಡ. ಬೇಡ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಿಮ್ಗೆ ಯಾವ್ದಾದ್ರು ನೇಮ್ ಇದೆಯಾ ತಲೆಯಲ್ಲಿ? ಇವ್ರು ಬಂದ್ರೆ ತುಂಬಾ ಲೈಕ್ ಈ ಸಲ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಲಾಸ್ಟ್ ಟೈಮ್ ನೋಡಿದಿರಲ್ವಾ, ಗಿಲ್ಲಿ ಬಂದು ಫುಲ್ ಚಿಂಡಿ ಎಬ್ಸಿದ್ದಾರೆ. ಸೊ ಈ ಸಲ ಯಾರಾದ್ರೂ ತಲೆಯಲ್ಲಿ ಇದಾರ ಅಂತವ್ರು ಬಂದ್ರೆ ಚೆನ್ನಾಗಿರುತ್ತೆ. ಸುಭಾಷ್. 99 ಎಂಟರ್ಟೈನ್ಮೆಂಟ್ ಮಾಡ್ತಾರ ಅವರು. ಫುಲ್ ಕಾಮಿಡಿ. ಯಾರು ಹೇಳಿ ನೀವು? ನಾನ್ ಕಣೋ ಕಂದ. ಯಾರು ಹೇಳಿ? ಲೇ ನಾನ್ ಕಣೋ ಕೂದ್ಲು ಸ್ವಾಮಿ. ಇವರು ಎತ್ತು ಹೋದ್ರು ಆ ನನ್ನ ಮಕ್ಳ. ಅಣೆ ನಾನ್ ಸುನಂದಮ್ಮ. ನಾನ್ ರೀ ಲಲ್ಲಿ. ನಾನ್ ಸೋಮಣ್ಣ. ನಾನ್ ರತ್ನಿತಮ್ಮ. ನಾನ್ ರಾಜಾಜಿನಗರದಿಂದ ಗುಂಡ. ನಾನ್ ಪಾರ್ವತಿ. ಕಿಲಿ ಕಿಲಿ ಕೋಮ್ಲಾ. ಬರೇ ಇಂತ ಕಿತ್ತೋದ ಏನ್ ಕರ್ಮ ಮಾಡಿದ್ನು. ಇದು ಎಂತದು ಯಾವ್ದೋ ದೇವಸ್ಥಾನ ಹೊರಟಿದ್ವಿ ಅವ ಅಂತಾರ. ಇಂಥವ್ರಿಗೇನು ದೇವರು ಆಂಧ್ರದಲ್ಲಿ ಪವನ್ ಕಲ್ಯಾಣ್, ತಮಿಳುನಾಡಲ್ಲಿ ವಿಜಯ್ ದಳಪತಿ ಸಿಎಂ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನನ್ನ ಓಟಾಗಿ ಗೆಲ್ಸಿ. ದೇವ್ರ ಸತ್ವಾಗಿ ಹೇಳ್ತೀನಿ, ಬಾರ್ಗಳೆಲ್ಲ ಬಂದ್ ಮಾಡಿಸ್ತೀನಿ. ಪ್ರತಿಯೊಬ್ರು ಬೆಳಗಿಂದ ಸಾಯಂಕಾಲವರೆಗೂ ಬಾರು ಬಾರು ಬಾರ ಅಂತವ್ರೆ. ಬಾರ್ನಲ್ಲಿ ನನ್ನ ಬಂದ್ ಮಾಡಿಸಿಲ್ಲ ಅಂದ್ರೆ ನನ್ನ ಹೆಸರು ಮಂಜುನೇ ಅಲ್ಲ. ನಾನು ಸಿಎಂ ಆದ್ರೆ ದೇವ್ರ ಸತ್ ಫಸ್ಟ್ ಬಾರ್ಗಳೇ ಬಂದ್ ಮಾಡ್ಸೋದು. ಯಾಕಂದ್ರೆ ಓಪನ್ ಆಗಿ ಹೇಳ್ತೀನಿ, ಓಪನ್ ಚಾಲೆಂಜ್ ಇದು. ಈ ಮಂಜ ಹೇಳಿದ ಮೇಲೆ ಒಂದ್ಸಲ ಹೇಳಿದ್ಮೇಲೆ 100 ಸಲ ಹೇಳ್ದಂಗೆ. ಅವ್ರೆ, ಈ ಪರ್ಸ್ನ ಎಲ್ ಕಟ್ಕೊಳೋದು? ಇದನ್ನ ನಿಮ್ ಕುಂಡಿಯಲ್ಲಿ ಹಾಕೊಳ್ಳಿ. ಓ ಈಗ ನನ್ಗೆಲ್ಲ ಗೊತ್ತು. ಯಾರು ಏನ್ ಹೇಳ್ಕೊಡ್ಬೇಡಿ. ಓ ಸಾರಿ, ಯಾರು ಏನ್ ಹೇಳ್ಕೊಡ್ಬೇಡಿ. ಸೊ ಪ್ಲೀಸ್ ವೆಲ್ಕಮ್ ನೆಕ್ಸ್ಟ್ ಕಂಟೆಸ್ಟೆಂಟ್ಸ್. ನೀನಿಲ್ಲ ಅಂದ್ರೆ ನಾನ್ ಸತ್ತೈತೀನಿ. ಈ ಮನುಷ್ಯನ್ಗೆ ಮಾತುಕತೆ ಬರಲ್ಲ. ಸಾರ್ ಹೊಡಿಬೇಡಿ ಸಾರ್.
ನಮ್ಮೂರಲ್ಲಿ ಇದನ್ನ ಬಿಗ್ ಬಾಸ್ ಮನೆ ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ ಕಾಮೆಂಟ್ ಮಾಡಿ. ನಮ್ಮೂರಲ್ಲಿ ಶಂಡ ಅಂತಾರೆ, ಅಮ್ಮುಕು ಡುಮುಕು ಅಮ್ಮಳ್ ಡುಮ್ಮಳ್. ನವಾಜ್ದ ಆಗದ ಮೈ ಕ್ರಿಂಜ್ ಬಾಸ್ಕು ನವಾಜ್ದ ಗೊತ್ತಲ್ಲ. ಯಾವ ತಿಕಾಕಿರಿ ಬೇಕಾ ಶನನ ನಾವು ಪಿರಿ ಪಿರಿ ನನ್ ಬಂದ್ ತಿಕಾಕಿರಿ. ಕಿಪ್ಪಿ ಬಾರೆ ಮೇಕಪ್ ಹಚ್ಕೊಳಕ್ ಹೋಗೋಣ, ಇದು ಜಾಸ್ತಿ ಹಚ್ಕೊಂಡೀನು. ಹಾಯ್ ಮುದಕಪ್ಪ ನೇನೆ ಬುಜ್ಜಿ ರಮೇಶು ರಾ ಪೋತಮ್ಮು ವಾಶ್ರೂಮ್ ಲೋಗ. ಕ್ರಿಂಜ್ ಬಾಸ್ ಹುಡುಗರಿಗೆ ಹೇಳ್ತಿದ್ದೀನಿ, ಯಾರು ನನ್ನ ಪಟಾಯಿಸ್ಕೊಳಕ್ ಹೋಗ್ಬೇಡಿ. ಗೋ ಗೋ ಗೋ. ಕ್ರಿಂಜ್ ಬಾಸ್ ಅವರೇ, ನಿಮ್ ಬ್ಲೇಸರ್ ಟೈಟ್ ಆಗ್ಬಿಟ್ಟಿದೆ ಅಲ್ವಾ, ಸ್ಯಾರಿ ಜಾಕೆಟ್ ತರ. ಏ ಕಿಪ್ಪಿ ಮುಚ್ಚು, ನನ್ಗಿಷ್ಟ ಆಯ್ತು. ವಿಕ್ಕಿ ಅಂದ್ರೆ ಯಾರು, ಇನ್ಸ್ಟಾಗ್ರಾಮ್ ಕ್ವೀನು ಡುಂಪಾಪ. ಶಡೆ ನೀನ್ ಯಾರಂತಾನೆ ಗೊತ್ತಿಲ್ಲ, ಸೈಡ್ಗೆ ಹೋಗು. ನವಾಜ್ದ ಬಂದ್ಬಿಟ್ಟೆ ಕ್ರಿಂಜ್ ಬಾಸಿಗೆ. ಜಬಿ ಜಾಸ್ತ ನವಾಜ್ ಬಾಗೆ ವಾಸ್ತ. ಬನ್ನಿ ಜೆಸಿ ರೋಡ್ ಕಾಫಿ ಪಾಯಿಂಟ್. ಕ್ರಿಂಜ್ ಬಾಸ್ ಏನ್ ಮಾಡ್ತೀರಾ ಗೊತ್ತಿಲ್ಲ ನನ್ಗೆ, ಬಿರಿಯಾನಿ ಬೇಕು ಮುಗ್ಲೆ ಆಜಮ್ದು. ಗೈಸ್ ಮತ್ತೆ ಈ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ನಾನು ಬಿಗ್ ಬಾಸ್ಗೆ ಯಾಕೆ ಹೋಗ್ಬೇಕು ಅನ್ನೋಕ್ಕೆ ಕಾರಣ ಇಷ್ಟೇ. ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೂವಿನ ಬಾಣದಂತೆ ಅಂತ ಸಾಂಗ್ ಆಡಿ ವೈರಲ್ ಆಗಿದ್ದೆ. ಅದು ಇಂಟೆನ್ಷನಲಿ ಮಾಡಿದಲ್ಲ, ಅದು ವೈರಲ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಜಸ್ಟ್ ಫ್ರೆಂಡ್ಸ್ ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಆ ಸಾಂಗ್ ಆಡಿದ್ದೆ ಅಷ್ಟೇ ಹೊರತು. ನೀವು ಎಲ್ಲ ಯಾಕೆ ಸೂರ್ಯವಂಶ ಗಸಗಸೆ ಪಾಯಸ ಟ್ರೈ ಮಾಡಬಾರ್ದು. ಹೋಗುವ ಆದ್ರೆ ಸಾಂಗ್ ಮಾತ್ರ ಆಡ್ಬೇಡ. ಇಂಥವರಿಗೆಲ್ಲ ಅವಕಾಶ ಕೊಟ್ರೆ ಕನ್ನಡಕ್ಕೆ ಅವಮಾನ. ಎಚ್ಚರ ಎಚ್ಚರ. ದೊಡ್ಡ ಸಾಧನೆ ಮಾಡಿದ್ಯಾ ನೀನು, ಬಿಗ್ ಬಾಸ್ ಹೋಗ್ಲೇಬೇಕು. ಏನ್ ಸಾಧನೆ, ಮೂಗಿನಲ್ಲಿ ಸಾಂಗ್ ಹೇಳಿದಕ್ಕೆ ನೀನು ಬಿಗ್ ಬಾಸ್ಗೆ ಹೋಗ್ಬೇಕಾ?